एडमिट होने के लिए पैसा नहीं था। सोने के बाद में आया ना, मेरा मोबाइल बैग सब लेके चला गया। बाबा भी नहीं है, 2017 में एक्सपायर हो गया। ಸಾಮಾನ್ಯವಾಗಿ ನಾವು ಮರದಿಂದ ರೆಡಿಯಾಗಿರೋ ಫ್ಲೂಟ್ನ ನೋಡ್ತೀವಿ. ಆದ್ರೆ ಈತ ಫ್ಲೂಟ್ ರೆಡಿ ಮಾಡಿರೋದು PVC ಪೈಪಲ್ಲಿ. ಹೌದು, ಈತ ಮಹಾರಾಷ್ಟ್ರ ಮೂಲದ ವ್ಯಕ್ತಿ. ಈತನ ನೋಡಿದ್ರೆ ಹೃದಯ ಜಲ್ ಅನ್ನೋದು ಸತ್ಯ. ಇನ್ನು ಈತ ಮಹಾರಾಷ್ಟ್ರದಿಂದ ಇಲ್ಲಿಗೆ ಯಾಕೆ ಬಂದ, ಹೆಂಗ್ ಬಂದ, ಇಲ್ಲಿ ಏನ್ ಮಾಡ್ಕೊಂಡಿದ್ದಾನೆ ಅಂತ ತಿಳ್ಕೊಂಡ್ರೆ ನಿಮ್ಮ ಕರಳು ಹಿಂಡದೆ ಇರುವುದಿಲ್ಲ. महाराष्ट्र से आ रहा हूँ, नंदुरबार डिस्ट्रिक्ट से। एकलव्य विद्यालय में मैं वहीं पर था। वहाँ एडमिशन लेने के मैं वापस इंजीनियरिंग पढ़ाई करने के लिए मैं कंप्यूटर का ज्वाइन करने के लिए वहाँ पर आया था मैं स्कूल में। वहीं से फिर एडमिट होने के लिए पैसा नहीं था, वहाँ हॉस्पिटल बिल नहीं है कैंसर का। तो प्रिंसिपल ने हमको कहा कि आप बड़ा हॉस्पिटल महाराष्ट्र का नासिक में है, तो वहाँ जाना। ಕಷ್ಟ ಎಲ್ಲಾರ್ಗೂ ಬರುತ್ತೆ, ಎಲ್ಲಾರ ಮನೆಯಲ್ಲೂ ಸಾವು ಬರುತ್ತೆ, ಎಲ್ಲಾರ್ಗೂ ಪ್ರೀತಿ ಹುಟ್ಟುತ್ತೆ. ಆದ್ರೆ ವಿಧಿ ಈತನ ಬದುಕಿನಲ್ಲಿ ಬೇರೆನೇ ಆಗಿತ್ತು. ಈತ ಬಡ ಕುಟುಂಬದಲ್ಲಿ ಜನಿಸಿದ್ದು. ಈತ ಹೇಳೋ ಹಾಗೆ ಚಿಕ್ಕ ವಯಸ್ಸಿನಲ್ಲಿ ತಾಯಿ ತೀರಿಕೊಂಡಿದ್ದಾರೆ. ನಂತರ ತಂದೆಯೇ ಇಲ್ಲ. ಆದ್ರೆ ಒಂದು ಹಂತದಲ್ಲಿ ತಂದೆಯನ್ನು ಕಳೆದುಕೊಳ್ತಾನೆ. माँ बाप किसान, बाबा है, बाबा भी नहीं है, 2017 में एक्सपायर हो गए। आई है गुनीबाई ದಿವಾನ್ ಠಾಕೂರ್. SSLC ಓದಿರುವ ಈತನಿಗೆ ಎಲ್ಲರ ಹಾಗೆ ಪ್ರೀತಿ ಪ್ರೇಮ ಚಿಗುರು ಹೊಡೆದಿತ್ತು. ಆದ್ರೆ ಆತ ತನ್ನ ಪ್ರೇಯಸಿಯನ್ನು ಕಳೆದುಕೊಳ್ತಾನೆ. ದೇವರು ಎಲ್ಲವನ್ನೂ ಕಸಿದುಕೊಂಡು ಹೋಗ್ಲಿ, ತನ್ನ ಆರೋಗ್ಯವನ್ನಾದರೂ ಕೊಟ್ನ ಅಂದ್ರೆ ಈತನ ಆರೋಗ್ಯ ವಿಚಾರಿಸಿದ್ರೆ ಒಂದು ಕ್ಷಣ ಕಣ್ತುಂಬಿಕೊಳ್ಳುತ್ತೆ. ಹೌದು, ಈತನಿಗೆ ಕ್ಯಾನ್ಸರ್. एडमिट होने के लिए पैसा नहीं था, वहाँ हॉस्पिटल बिल नहीं है कैंसर का। तो प्रिंसिपल ने हमको कहा कि आप बड़ा हॉस्पिटल महाराष्ट्र का नासिक में है, तो वहाँ जाओ कहाँ। तो मैं वहाँ से फिर नंदुरबार से नासिक आया। तो नासिक एडमिट तो हुआ, सैटरडे को पहुँचा मैं। सैटरडे 23 सितंबर 2023 को स्वामी विवेकानंद हॉस्पिटल के सामने वहाँ पर मैं एडमिशन वहाँ पर लिया। तो सैटरडे था, इसलिए वहाँ के जो डॉक्टर्स उन्होंने कहा कि आप सैटरडे संडे रुकना पड़ेगा, सोम को आए। तो सोमवार को आना था एडमिट, तो 2 नाइट रुकना, बाहर रुकने के लिए कहा। अंदर हॉल है ना, मैं इतना बात किया तभी भी मतलब तकलीफ होता है, ज्यादा बात करूँ तो हमको तकलीफ होता है, इसलिए हमको मौन रहना पड़ता है. ಚಿಕಿತ್ಸೆ ಪಡೆಯಲು ತನ್ನ ಸ್ನೇಹಿತನೊಂದಿಗೆ ಆಸ್ಪತ್ರೆಗೆ ಹೋಗಿದ್ದ. ಆದ್ರೆ ಚಿಕಿತ್ಸೆಗೆ ಖರ್ಚಾಗುತ್ತೆ ಅನ್ನುವ ವಿಷಯ ನಮಗೂ ಗೊತ್ತಿರೋದೆ. ಆಸ್ಪತ್ರೆಯ ಬಳಿ ಒಬ್ಬನನ್ನೇ ಬಿಟ್ಟು ಎಲ್ಲರೂ ಮಾಯ. ಎಲ್ಲರೂ ಹೋದ್ರು. ಆತ ಒಂದು ಬಸ್ ಸ್ಟಾಪಿನಲ್ಲಿ ಮಲಗಿರ್ತಾನೆ. ದೇವರಿಗೆ ಆತನ ಸಂಬಂಧಗಳು, ಪ್ರೀತಿ, ಆರೋಗ್ಯ ಅಷ್ಟೇ ಸಾಕಾಗಿಲ್ಲ ಅನ್ಸುತ್ತೆ. ಆತನ ಬಳಿ ಇದ್ದ पर्स, मोबाइल ಕೂಡ ಕಳೆದುಕೊಳ್ತಾನೆ. तो चला गया, फिर उसके इंतजार में नींद नहीं आई, तो मैं रात भर बैठा ही रहा। तो बैठा मैं बिस्तर पे बैठा था, तो 4 बजे तक बैठा ही रहा। पर बैठे मैं 4 बजे बाद सो गया। तो जैसे सोया, सोने के बाद मैं ऐसे बैठे ही सो गया बिस्तर पे। तो वो उठ कर के आया रात को, सोने के बाद में आया ना, मेरा मोबाइल बैग सब लेके चला गया. ನಂತರ ಅವನು ಅವರ ಸ್ವಗ್ರಾಮಕ್ಕೆ ಹೋಗುವ ಮನಸ್ಸು ಮಾಡಲಿಲ್ಲ. ಆತನಿಗೆ ನೆನಪು ಬಂದಿದ್ದು ಸಂಗೀತ. ಹಾಡುಗಳನ್ನು ಹಾಡುತ್ತಾ PVC ಪೈಪ್ ಫ್ಲೂಟ್ನಲ್ಲಿ ಮ್ಯೂಸಿಕ್ ಹಾಕುತ್ತಾ ಮುಂದೆ ಹೊರಟ. ಆತ ನಡೆದುಕೊಂಡು ಬರುವ ಮಾರ್ಗದಲ್ಲಿ ಆತನಿಗೆ ಸಿಗುವ ಊರಿನಲ್ಲೂ ಬಸ್ ಸ್ಟಾಪಿನಲ್ಲೂ ಇರ್ತಾನೆ.
ಹೀಗೆ ಸುಮನ್ ಟಿವಿ ತಂಡ ಈತನನ್ನ ಚಿಕ್ಕಬಳ್ಳಾಪುರದಲ್ಲಿ ಕಂಡಿತ್ತು. ಯಾರಾದ್ರೂ ಒಂದು ಹೊತ್ತು ಊಟ ಕೊಟ್ರೆ ಸಾಕು, ಬೇರೆ ಏನನ್ನು ಅಪೇಕ್ಷಿಸುವುದಿಲ್ಲ. ಹೀಗೆ ಈತ ಕನ್ಯಾಕುಮಾರಿಯವರೆಗೂ ಹೋಗುವ ಆಸೆಯನ್ನ ಹೊಂದಿದ್ದಾನೆ. ನಮ್ಮ ಸುಮನ್ ಟಿವಿ ತಂಡ ಕೈಲಾದ ಸಹಾಯವನ್ನ ಮಾಡಿದ್ದೇವೆ. ದೇವರು ಈ ಅವಕಾಶವನ್ನ ಕೊಟ್ಟಿದ್ದಕ್ಕೆ ದೇವರಿಗೆ ಕೃತಜ್ಞರಾಗಿದ್ದೇವೆ. ನಿಮಗೂ ಈ ವ್ಯಕ್ತಿ ಕಾಣಿಸಿಕೊಂಡ್ರೆ ಸಹಾಯ ಮಾಡಿ ಎನ್ನುವುದೇ ನಮ್ಮ ಸುಮನ್ ಟಿವಿಯ ಕಳ